ಬಡ ಮಕ್ಕಳ ವಿದ್ಯಾಭ್ಯಾಸ ಆರಂಭ ಆಗದೆ ಅಂಗನವಾಡಿಯಿಂದ. ಅಲ್ಲಿ ಬರೀ ವಿದ್ಯಾಭ್ಯಾಸ ಅನ್ನೋದಕ್ಕಿಂತ ಹೆಚ್ಚಾಗಿ ಬಡ ಮಕ್ಕಳಿಗೆ ಪೌಷ್ಟಿಕ ಆಹಾರ ಸಿಗಲಿ ಅನ್ನೋ ಕಾರಣಕ್ಕೆ ಹಲವಾರು ರೀತಿಯ ಈ ಮೊಟ್ಟೆ, ಈ ಕಾಳುಗಳನ್ನೆಲ್ಲ ಕೊಡ್ತಾ ಇರ್ತಾರೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಅಂಗನವಾಡಿ ಯಾವ ದಾರಿಯನ್ನ ಹಿಡಿತಾ ಇದೆ, ಮಕ್ಕಳಿಗೆ ಉಪಯೋಗ ಆಗೋದಕ್ಕಿಂತ ಹೆಚ್ಚಿನದಾಗಿ ಮಾರಕವಾಗ್ತಾ ಇದೆ. ಯಾಕೆ ಅಂತ ಹೇಳ್ತಾ ಹೋಗ್ತೀವಿ, ಕೇಳಿ. ಅಂಗನವಾಡಿ ಕೇಂದ್ರಗಳ ಪೌಷ್ಟಿಕ ಆಹಾರ ಎಷ್ಟು ಸೇಫ್? ಅಂಗನವಾಡಿ ಆಹಾರ ಪದಾರ್ಥಗಳಲ್ಲಿ ಹುಳು, ಕಸ ಕಡ್ಡಿ. ಪಬ್ಲಿಕ್ ಟಿವಿಯಲ್ಲಿ ಮೆಗಾ ರಿಯಾಲಿಟಿ ಚೆಕ್. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಅದು ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ. ಪೌಷ್ಟಿಕ ಆಹಾರವನ್ನು ಕೊಟ್ಟು ಮಕ್ಕಳ ಆರೋಗ್ಯದ ಬೆಳವಣಿಗೆಗೆ ಸಹಕಾರಿಯಾಗಬೇಕಿದ್ದ ಅಂಗನವಾಡಿ ಕೇಂದ್ರಗಳೇ ಈಗ ಮಾರಕವಾಗಿವೆ. ಇಷ್ಟು ದಿನ ಕಳಪೆ ಗುಣಮಟ್ಟದ ಆಹಾರ ಪದಾರ್ಥಗಳ ಪೂರೈಕೆ ಮಾಡ್ತಿದ್ದ ಇಲಾಖೆ ಈಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿದೆ. ಹುಬ್ಬಳ್ಳಿ, ಧಾರವಾಡ ಜಿಲ್ಲೆಯ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳ ಪ್ರಾಣಕ್ಕೆ ಕುತ್ತು ತರಲಿಕ್ಕೆ ಮುಂದಾಗಿದೆ. ಈ ಕರ್ಮಕಾಂಡವನ್ನು ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ನಲ್ಲಿ ಬಟಾಬಯಲು ಮಾಡಿದೆ ನೋಡಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಅದೆಷ್ಟರ ಮಟ್ಟಿಗೆ ಬೇಜವಾಬ್ದಾರಿತನ ಹೊಂದಿದ್ದಾರೆ ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಅಧಿಕಾರಿಗಳು ಬಡ ಮಕ್ಕಳು ಮತ್ತು ಹೆಣ್ಣು ಮಕ್ಕಳ ಜೀವವನ್ನೇ ಮರೆತಂತೆ ಕಾಣಿಸ್ತಿದೆ. ಪೌಷ್ಟಿಕ ಆಹಾರವನ್ನು ಕೊಟ್ಟು ಗರ್ಭಿಣಿ, ಬಾಣಂತಿ ಮಕ್ಕಳನ್ನ ಅಪೌಷ್ಟಿಕತೆ ಮುಕ್ತ ಮಾಡಬೇಕಿದ್ದ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಜಾಣ ನಿದ್ದೆಗೆ ಜಾರಿದೆ. ಕಳಪೆ ಮಟ್ಟದ ಆಹಾರ ಧಾನ್ಯವನ್ನ ಮಾತ್ರವಲ್ಲದೆ ಹುಳು, ಧೂಳು, ಕಸ ಕಡ್ಡಿ ಇರುವಂತಹ ಪದಾರ್ಥಗಳನ್ನು ಪೂರೈಕೆ ಮಾಡ್ತಿದೆ. ಇದಕ್ಕೆ ಹುಬ್ಬಳ್ಳಿ ತಾಲೂಕಿನ ಅಂಚಟಗೇರಿ ಅಂಗನವಾಡಿ ಕೇಂದ್ರಗಳೇ ಸಾಕ್ಷಿ. ಇದು ಪಬ್ಲಿಕ್ ಟಿವಿ ನಡೆಸಿದಂತಹ ರಿಯಾಲಿಟಿ ಚೆಕ್ನಲ್ಲಿ ಬಹಿರಂಗವಾಗಿದೆ. ಸೊ ಅಂಗನವಾಡಿ ಕೇಂದ್ರಗಳಲ್ಲಿ ಯಾವ ರೀತಿಯಾಗಿ ಆಹಾರವನ್ನು ಪೂರೈಕೆ ಮಾಡ್ತಿದ್ದಾರೆ ಅನ್ನೋದು ರಿಯಾಲಿಟಿ ಚೆಕ್ ನಿಮಗೆ ತೋರಿಸ್ತೇನೆ. ನಾನೀಗ ಹುಬ್ಬಳ್ಳಿ ತಾಲೂಕಿನ ಅಂಚಡಿ ಗ್ರಾಮದಲ್ಲಿ ಇರುವಂಥದ್ದು. ಇಲ್ಲೊಂದು ಅಂಗನವಾಡಿ ಕೇಂದ್ರ ಇದೆ. ಈ ಒಂದು ಚಿಕ್ಕ ಮಕ್ಕಳಿಗೆ ಕೊಡುವಂಥ ಆಹಾರದಲ್ಲಿ ಹುಳುಗಳು ಪಥ್ಯವಾಗಿರುವಂಥದ್ದು. ಆ ಹುಳುಗಳು ಅಂದರೆ ಕೇವಲ ಬಾಲುಳ ಆಗಿರ್ಬೋದು ಅಥವಾ ನುಸಿ ಈ ಥರದ್ದಲ್ಲ, ಒಂದು ಬೇರೆದೇ ರೀತಿಯ ಒಂದು ಹುಳುಗಳು. ಅಂತಹ ಒಂದು ಕಳಪೆ ಗುಣಮಟ್ಟದ ಆಹಾರವನ್ನು ಇಲ್ಲಿ ಪೂರೈಕೆ ಮಾಡ್ತಾ ಇರುವಂಥದ್ದು ದೃಶ್ಯಾವಳಿಯಲ್ಲಿ ನೋಡ್ಬೋದು. ಮಕ್ಕಳು ಈಗಾಗಲೇ ಶಾಲೆಗೆ ಬಂದಿದ್ದಾರೆ. ವಿಪರ್ಯಾಸ ಅಂದರೆ ಇವರಿಗೆ ಶಿಕ್ಷಣ ಕಲಿಸ್ಕೊಡುವಂಥ ಟೀಚರೇ ಇನ್ನೂ ಕ್ಲಾಸಿಗೆ ಬಂದಿಲ್ಲ. ಸೊ ಇವತ್ತು ಬರ್ತಾರೋ ಇಲ್ಲೋ ಗೊತ್ತಿಲ್ಲ, ಯಾಕಂದರೆ ಅವರು ಬರೋದೇ ಅಪರೂಪ. ಸೊ ಇಂಥದ್ದು ಒಂದು ಕಡೆ ಆದರೆ, ಇನ್ನು ಊಟದ ವಿಚಾರಕ್ಕೆ ಬರೋಣ. ಮೊದಲಿಗೆ ಅಪೌಷ್ಟಿಕತೆಯ ವಿರುದ್ಧ ಹೋರಾಡಬೇಕನ್ನೋದೇ ಒಂದು ಪ್ರಮುಖದ್ದು. ಸೊ ಇಲ್ಲಿ ಸ್ಟಾಕನ್ನು ನಾನು ನಿಮಗೆ ತೋರಿಸ್ತೇನೆ. ಬಂದಿರುವಂಥ ಸ್ಟಾಕು, ಈ ಸ್ಟಾಕ್ ಕ್ಲೀನ್ ಮಾಡುವಾಗ ಗೊತ್ತಾಯಿತು ಒಳಗಡೆ ಹುಳಗಳಿದ್ದಾವೆ, ಕಳಪೆ ಗುಣಮಟ್ಟ ಇರುವಂಥದ್ದು. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಸ್ಟಾಕ್ ಇದೆ. ಸೊ ಈ ಸ್ಟಾಕ್ನಲ್ಲಿ ಈ ರೀತಿಯಾಗಿ ಮಕ್ಕಳಿಗೆ ಕೊಡುವಂಥ ಆಹಾರದಲ್ಲಿ ಒಳಗಡೆ ಈಗ ಜಸ್ಟ್ ಓಪನ್ ಮಾಡಿರುವಂಥದ್ದು ಈ ರೀತಿಯಾಗಿ ಒಳಗಡೆ ಇರಬಹುದಂಥದ್ದು. ಅದನ್ನು ಚೆಕ್ ಮಾಡ್ತಾರೋ ಇಲ್ಲೋ. ಇಂತಹ ಒಂದು ಪೌಡ್ರನ್ನು, ಇಂತಹ ಒಂದು ಇದು ಮಿಲೆಟ್ ಲಡ್ಡು. ಸೊ ಇದನ್ನು ಮಕ್ಕಳಿಗೆ ತಿನ್ನಿಸಿದ್ರೆ ಏನಾಗ್ಬೋದು ಅನ್ನೋದನ್ನು ನೀವೇ ಊಹಿಸ್ಬೋದು. ಇನ್ನು ಮೊಟ್ಟೆ ಒಂದು ಪೌಷ್ಟಿಕ ಆಹಾರ. ಸೊ ಇಲ್ಲಿ ನೋಡ್ಬೋದು, ಇಂಥ ಪೌಷ್ಟಿಕ ಆಹಾರಕ್ಕೆ ಇಂಥ ರೀತಿಯ ಮೊಟ್ಟೆಗಳನ್ನು ಪೂರೈಕೆ ಮಾಡ್ತಾ ಇರುವಂಥದ್ದು ಒಂದು ಶೋಚನೀಯ ಸ್ಥಿತಿ. ಇಂತಹ ಸ್ಥಿತಿಯಲ್ಲಿ ಮಕ್ಕಳು ಹೇಗೆ ಕಲಿಬೋದು, ಯಾವ ರೀತಿಯಾಗಿ ಅವರು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು ಮತ್ತು ಇಮ್ಯುನಿಟಿ ಬೂಸ್ಟ್ ಏನಿದೆ ಅದನ್ನು ಹೇಗೆ ರೋಗಗಳ ವಿರುದ್ಧ ಹೋರಾಡುವಂಥ ಶಕ್ತಿ ಪಡೆದುಕೊಳ್ಬೋದು, ನೀವೇ ಊಹೆ ಮಾಡ್ಬೋದು. ಕಳೆದ ಹಲವಾರು ತಿಂಗಳುಗಳಿಂದ ಅಂಚಟಗೇರಿ ಅಂಗನವಾಡಿ ಕೇಂದ್ರಕ್ಕೆ ತೀರಾ ಕಳಪೆಯಾಗಿ ಕೊಳೆತ ಮೊಟ್ಟೆ, ಹುಳು ಬಿದ್ದ ಅಕ್ಕಿ, ಕಸ ಇರುವಂತಹ ಹಿಟ್ಟು ಪೂರೈಕೆ ಆಗ್ತಿದೆ. ಈ ಬಗ್ಗೆ ಸ್ವತಃ ಅಂಗನವಾಡಿ ಶಿಕ್ಷಕಿ, ಗ್ರಾಮಸ್ಥರು, ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ನೋ ಯೂಸ್. ನಾವು ಕೊಟ್ಟಿದ್ದನ್ನೇ ತಿನ್ನಬೇಕು ಅಂಥೇಳಿ ಆ ರೀತಿಯ ವರ್ತನೆಯನ್ನ ಇಲ್ಲಿನ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ತೋರ್ತಿದಾರಂತೆ. ನಾವು ಅದನ್ನ ಕ್ಲೀನ್ ಮಾಡಿ ಹಾಕ್ತಾ ಇದ್ದೀವಿ ಸರ್. ಅದನ್ನೇ ಕ್ಲೀನ್ ಮಾಡಿ ಹಾಕ್ತಾ ಇದ್ದಾರೆ. ವಾಪಸ್ ಕಳಿಸೋದಲ್ಲ ಹೇಳಿದೇವು ಸರ್. ಅವರು ಅಂತ ಆಹಾರವನ್ನು ಕೊಟ್ಟರೆ ಮಕ್ಕಳಿಗೆ ಕ್ಲೀನ್ ಮಾಡಿ ಹಾಕ್ತಾ ಇದ್ದೀವಿ ಸರ್. ಮೇಡಮ್ ಜೊತೆ ಮಾತಾಡಿದಾರಂತ್ರಿ, ಏನೋ ಸ್ಟಾಕ್ ಇದ್ದಿದ್ದೇನೋ ಕೊಡ್ತೇವೆ ಅಂತ ಹೇಳಿದ್ದಾರೆ ಸರ್ ಆಫೀಸ್. ಗಮನಕ್ಕೆ ತಂದಿದ್ದೀರಾ ಮೇಡಮ್? ನಮ್ಮ ಟೀಚರ್ಗೆ ಹೇಳಿದ್ದೇವೆ ಸರ್. ನಿಮ್ಮ ಟೀಚರ್, ಹಿರಿಯ ಅಧಿಕಾರಿ, ನಿಮ್ಮ ಟೀಚರೇ ಇಲ್ಲಲ್ಲ ಫಸ್ಟ್ ಆಫ್ ಆಲ್. ಸರ್ ತಳಗೆ ಒಂದು ಅಂಗನವಾಡಿ, ಪಂಚಾಯತಿ ಅಂಗನವಾಡಿ ಒಳಗೆ ಟೀಚರ್ ಇಲ್ಲ ಸರ್. ಈಗ ಇರ್ಬೇಕಲ್ಲ? ಇಲ್ಲ ಸರ್, ಇರ್ತಾರೆ ಸರ್. ಅಂದರೆ ಇನ್ಚಾರ್ಜ್ ಇರ್ತಾರೆ ಸರ್. ಅಲ್ಲಿ 3 ದಿವಸ, ಇಲ್ಲಿ 3 ದಿವಸ ಇರ್ತಾರೆ ಸರ್ ಅಲ್ಲಿ. ಸೊ ಈಗ ಹುಳುಗಳು ಬಂದಿದ್ದನ್ನೇ ಕ್ಲೀನ್ ಮಾಡಿ ಹಾಕ್ತಿದ್ದೀವಿ. ಕ್ಲೀನ್ ಮಾಡಿ ಹಾಕ್ತಾ ಇದ್ದೀವಿ ಸರ್. ಮೊನ್ನೆ ಏನೋ ಮಾಡಿ ಚಪಾತಿ ಮಾಡ್ಬೇಕಂತೇಳಿ ಹಿಟ್ಟು ಸಾಂಸಿದ್ರು ನಮ್ಮ ಹೆಣ್ಮಕ್ಳು. ಅದರಲ್ಲಿ ಪೂರ್ ಹುಳುಗಳು ಇದ್ರಿ. ಮೇಡಮ್ ಹಿಂಗಾಗೈತೆ ನೋಡ್ರಿ ಅಂತೇಳಿ ತೊಗೊಂಬಂದು ಇವ್ರಿಗೆ ಕೇಳಿದ್ರು, ಅವ್ರಿಗೆ ಆಯವ್ರಿಗೆ. ಅವ್ರು ಏನಂದ್ರು, ವಾಪಸ್ ಆಯ್ತುರಪ್ಪ ನೋಡೋಣ ಅಂತೇಳಿ ವಾಪಸ್ ವಿಡಿಯೋನೂ ತೋರಿಸಿದೆ, ಅವ್ರಿಗೆಲ್ಲ ತೋರಿಸಿದ್ರು ಸಮೇತ ಅವರು ಅದನ್ನ ಬಗ್ಗೆ ಏನೂ ಆಸಕ್ತಿ ತೋಲಿಲ್ಲ. ತೋಲಾರ್ಕ ವಾಪಸ್ ನೆಕ್ಸ್ಟ್ 1 ವಾರ ಬಿಟ್ಟು ಬಂದೆ. ಮತ್ತೊಂದು ಪ್ಯಾಕೆಟ್ ಕೊಟ್ರೆ, ಅಣ್ಣ ಇಷ್ಟೆಲ್ಲ ಏನಾರು ಇದ್ದಿತ್ತು ನೋಡು ಅಂತಂದ್ರೆ ಹೋಗಿ ತೊಗೊಂಡೋದೆ. ಅದು ನೋಡಿದ್ರೆ ಇದನ್ನೂ ಹಂಗೆ ಇಟ್ಟು ವಾಪಸ್ 7 ಪ್ಯಾಕೆಟ್ ಹರಿದು ನೋಡಿದ್ರು ಎಲ್ಲದ್ರೊಳಗೆ ಹಂಗೆ ಇಟ್ರಿ. ಟೀಚರ್ ಇರ್ತಾರೆ, ಟೀಚರೇ ಇಲ್ಲ. ಟೀಚರ್ ಶಾಲೆಯಾಗ ಇರಂಗಿಲ್ಲ ರೀ. ಇವ್ರು ಆಯಾಗಳು ಅಕ್ಕಾರೊಬ್ಬರು ಕಂಟಿನ್ಯೂ ಇರ್ತಾರೆ. ಒಟ್ನಲ್ಲಿ ಬಡ ಮಕ್ಕಳ ಆರೋಗ್ಯದ ಜೊತೆಗೆ ಅಧಿಕಾರಿಗಳು ಚೆಲ್ಲಾಟವಾಡ್ತಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರು ಇತ್ತ ಗಮನ ಹರಿಸಬೇಕಿದೆ. ಮಕ್ಕಳಿಗೆ ಪೌಷ್ಟಿಕ ಆಹಾರ ಪೂರೈಸಲಿಕ್ಕೆ ಕಠಿಣವಾದಂತಹ ಕ್ರಮ ಕೈಗೊಳ್ಳಬೇಕಿದೆ. ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.